ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪೂರ್ಣ ನಿರಂತರ ವರ್ತಮಾನ ಕಾಲ. ಆಕ್ಷನ್ಸ್ ದ್ಯಾಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಹಿಂದಿನಿಂದಲೇ ಶುರುವಾಗಿ ಇನ್ನೂ ಮುಗಿಯದಿರುವ ಕ್ರಿಯೆಗಳು. ಎಲ್ಲ ಟೆನ್ಸದ ಚಾರ್ಟ್ ನೋಡ್ಕೊಳ್ಳಿ. ಈ ಕ್ಲಾಸಲ್ಲಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸುವ 4 ಥರದ ಫಾರ್ಮುಲಾಗಳು. ಪಾಸಿಟಿವ್ ಸೆಂಟೆನ್ಸ್: ಐ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ವಿ ಹ್ಯಾವ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಶಿ ಹ್ಯಾಸ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ರಾಮು ಹ್ಯಾಸ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ನೆಗೆಟಿವ್ ಸೆಂಟೆನ್ಸ್: ಐ, ಯು, ವಿ, ದೇ ಹ್ಯಾವ್ ನಾಟ್ ಬಿನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. He, she, it, Ramu has not been studying since morning. Interrogative sentence: have you been studying since morning? Has he been studying since morning? Negative plus interrogative sentence: haven't I been studying since morning? Hasn't he been studying since morning? ಈಗ ಎಕ್ಸಾಂಪಲ್ಸ್ ನೋಡೋಣ. ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಟ್ರೈ ಮಾಡಿ. ಅವಳು 1 ಗಂಟೆಯಿಂದ ಅಡುಗೆ ಮಾಡುತ್ತಿದ್ದಾಳೆ. She has been cooking for 1 hour. ಅವನು ಸಂಜೆ 4 ಗಂಟೆಯಿಂದ ಕ್ರಿಕೆಟ್ ಆಡುತ್ತಿದ್ದಾನೆ. ಹಿ ಹ್ಯಾಸ್ ಬಿನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ 4 PM. ಅವರು ಹಲವು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ದೇ ಹ್ಯಾವ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ ಮೆನಿ ಇಯರ್ಸ್. ಮಕ್ಕಳು ಬೆಳಗ್ಗೆಯಿಂದಲೇ ಡ್ಯಾನ್ಸ್ ಮಾಡುತ್ತಿದ್ದಾರೆ. ದ ಕಿಡ್ಸ್ ಹ್ಯಾವ್ ಬಿನ್ ಡ್ಯಾನ್ಸಿಂಗ್ ಸಿನ್ಸ್ ಮಾರ್ನಿಂಗ್. ನನ್ನ ಫೋನ್ 2 ದಿನಗಳಿಂದ ಹ್ಯಾಂಗ್ ಆಗುತ್ತಿದೆ. ಮೈ ಫೋನ್ ಹ್ಯಾಸ್ ಬಿನ್ ಹ್ಯಾಂಗಿಂಗ್ ಫಾರ್ 2 days. ನಾಯಿ ಬಹಳ ಸಮಯದಿಂದ ಬೊಗಳುತ್ತಿದೆ. ದ ಡಾಗ್ ಹ್ಯಾಸ್ ಬಿನ್ ಬಾರ್ಕಿಂಗ್ ಫಾರ್ ಅ ಲಾಂಗ್ ಟೈಮ್. ನಿನ್ನೆ ರಾತ್ರಿಯಿಂದ ಮಳೆ ಬರುತ್ತಿದೆ. ಇಟ್ ಹ್ಯಾಸ್ ಬಿನ್ ರೇನಿಂಗ್ ಸಿನ್ಸ್ ಲಾಸ್ಟ್ ನೈಟ್. ನೀನು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಯು ಹ್ಯಾವ್ ನಾಟ್ ಬಿನ್ ವರ್ಕಿಂಗ್ ಪ್ರಾಪರ್ಲಿ. ಅವರು ನಿಯಮಿತವಾಗಿ ಶಾಲೆಗೆ ಬರುತ್ತಿಲ್ಲ. ದೇ ಹ್ಯಾವ್ ನಾಟ್ ಬಿನ್ ಕಮಿಂಗ್ ಟು ಸ್ಕೂಲ್ ರೆಗ್ಯುಲರ್ಲಿ. ಅವನು 2 ದಿನಗಳಿಂದ ಚೆನ್ನಾಗಿ ನಿದ್ರೆ ಮಾಡುತ್ತಿಲ್ಲ. He has not been sleeping well for 2 days. ಅವಳು ಕಳೆದ 1 ಗಂಟೆಯಿಂದ ಅಡುಗೆ ಮಾಡುತ್ತಿಲ್ಲ. She has not been cooking for the last hour. ನನ್ನ ಲ್ಯಾಪ್ಟಾಪ್ ಸ್ಮೂತ್ ಆಗಿ ಕೆಲಸ ಮಾಡುತ್ತಿಲ್ಲ. My laptop has not been working smoothly. ನೀವು ಹಲವು ದಿನಗಳಿಂದ ಇಲ್ಲಿ ವಾಸಿಸುತ್ತಿದ್ದೀರಿಯೇ? Have you been living here for many days? ನೀವು ಎಷ್ಟು ಸಮಯದಿಂದ ಕಾಯುತ್ತಿದ್ದೀರಿ? How long have you been waiting? ಅವನು ಜನವರಿಯಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆಯೇ? ಹ್ಯಾಸ್ ಹಿ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ ಜನವರಿ. ಅವರು 5 ವರ್ಷಗಳಿಂದ ಈ ನಗರದಲ್ಲಿ ವಾಸಿಸುತ್ತಿದ್ದಾರೆಯೇ? ಹ್ಯಾವ್ ದೇ ಬಿನ್ ಲಿವಿಂಗ್ ಇನ್ ದಿಸ್ ಸಿಟಿ ಫಾರ್ 5 years. ಇಡೀ ದಿನ ಮಳೆ ಬರುತ್ತಿದೆಯೇ? ಹ್ಯಾಸ್ ಇಟ್ ಬಿನ್ ರೇನಿಂಗ್ ಆಲ್ ಡೇ. ನೀವು ಎಲ್ಲಿ ಕೆಲಸ ಮಾಡುತ್ತಿದ್ದೀರಾ? ವೇರ್ ಹ್ಯಾವ್ ಯು ಬಿನ್ ವರ್ಕಿಂಗ್. ಈ ಸೆಂಟೆನ್ಸ್ನ ಬರ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.